ನೋಡಿ ಸರ್ ಒಂದು ಸ್ವಲ್ಪ ಅಲ್ಲಾಡ್ತಲ್ಲ ಕಲ್ಲು ನೋಡಿ ಸರ್ 2 ಕೈಲಿ ಅಲ್ಲಾಡಿಸ್ತೀನಿ ನೋಡಿ ಸರ್ ಒಂಚೂರು ಅಲ್ಲಾಡ ಶೇಕ್ ಆಗೋದಿಲ್ಲ ಸರ್ ನೋಡಿ ಸರ್ ಕೆಲಸ ಹೆಂಗೈತೆ ಗುದ್ರು ಏನು ಅಲ್ಲಾಡಲ್ಲ ಸರ್ ತಂತಿ ನೋಡಿ ಸರ್ ತಂತಿ ಆ ಥರ ಐತೆ 8 ಲೈನ್ ತಂತಿ ಆಮೇಲೆ 2 ಲೈನ್ ಇಂಟು ಹಾಕಿದ್ವಿ ಸರ್ ನೋಡಿ ಸರ್ ಇಂಟು ಮಾರ್ಕ್ ಹಾಕಿದ್ವಿ ಒಳಗಡೆ 2 ಅಡಿ ಡೀಪ್ ಆಗೈತೆ ಸರ್ 6 ಅಡಿ ಮೇಲ್ಗಡೆ ಐತೆ ಸರ್ ನೋಡಿ ಸರ್ ಯಾವ ಥರ ಐತೆ ನೋಡಿ ಸರ್ ಇದು ಕಲ್ಲು ಇಲ್ಲಿ ಲಾಕ್ ಆಗೈತೆ ನೋಡಿ ಸರ್ ಇಲ್ಲಿ ಗೇಟ್ ಇರೋದ್ರಿಂದ ಸರ್ ನೋಡಿ ಸರ್ ಡಬಲ್ ಕಲ್ ಕೊಟ್ಟಿದ್ದೀವಿ ಸರ್ ಇದು ನಮ್ಮ ತಂದೆಯವ್ರು ಸರ್ 30-35 ವರ್ಷದಿಂದ ಮಾಡ್ತಾರೆ ಸರ್ ನಮ್ಮ ತಂದೆಯವ್ರ ಜೊತೆ ನಾನು ಮಾಡ್ತಾ ಇದ್ದೀನಿ ಸರ್ ಇವಾಗ ಹೌದು ಸರ್ ನಾವೇ ಫಸ್ಟ್ ಸರ್ ಈ ಕೆಲಸ ಜಾಸ್ತಿ ಮಾಡ್ತಿದ್ದು ನೋಡಿ ಸರ್ ಡಬಲ್ ಕಲ್ ಕೊಟ್ಟೆ ಕೊಡ್ತೀವಿ ಸರ್ ಯಾವುದೇ ಮೂಲೆಯಲ್ಲಿ ಯಾವುದೇ ಕಾರ್ನರ್ ಸರ್ ಮೂಲೆ ಕಲ್ ಕೊಟ್ಟೆ ಕೊಡ್ತೀವಿ ಸರ್ 30-40 ವರ್ಷ ಬರುತ್ತೆ ಸರ್ ತಂತಿ ಸರ್ ಇದು 10 ಸರ್ 100 GSM ಕಲ್ಗೆ ಇಷ್ಟು ಅಂತ ಅಮೌಂಟ್ ಚಾರ್ಜ್ ಮಾಡ್ತೀವಿ ಸರ್ 6 ಇಂಚ್ ಅಗಲ ಐತೆ ಸರ್ 4 ಇಂಚ್ ದಪ್ಪ ಐತೆ ಸರ್ ಇದು ಮೆಸ್ ವರ್ಕ್ ಅಂತ ಮಾಡ್ತೀವಿ ಸರ್ ಹೌದು ಸರ್ ಜಬರ್ದಸ್ತ್ ಆಗಿರುತ್ತೆ ಮೆಸ್ ಬಂದು ಸರ್ 10 ಗೇಜ್ 100 GSM ಸರ್ 40ರಿಂದ 50 ವರ್ಷ ಬಾಳಿಕೆ ಬರುತ್ತೆ ಸರ್ ಮೆಸ್ ಹೌದು ಸರ್ ಈಗ ನೋಡಿ ಸರ್ ಸ್ಲ್ಯಾಬ್ ಕಂಪೌಂಡ್ ಸ್ಲ್ಯಾಬ್ ಅಂದ್ರೆ ಸರ್ ಇದು ಸರ್ 5 ಅಡಿಯಿಂದ 12 ಅಡಿ 15 ಅಡಿ ತನಕ ಮಾಡ್ತೀವಿ ಸರ್ ನನ್ನ ಹೆಸರು ಅಪ್ಪು ಅಂತ ನಮ್ಮ ಊರು ಮದ್ದೂರು ತಾಲೂಕು ಸೀನಪ್ಪನಹಳ್ಳಿ ಗ್ರಾಮ ಅಂತ ಸರ್ 3 ರೀತಿ ಐತೆ ಸರ್ ಫಿನಿಶಿಂಗ್ ವರ್ಕು ಒಂದು ಸ್ಲ್ಯಾಬ್ ಕಾಂಪೌಂಡ್ ವರ್ಕ್ ಅಂತ ಐತೆ ಮುಳ್ತಂತಿ ಮೆಸ್ ವರ್ಕು ನೋಡಿ ಸರ್ ಇದು 8 ಅಡಿ ಕಲ್ಲು ನೋಡಿ ಸರ್ ಯಾವ ಥರ ಐತೆ ಕಲ್ಲು ಫುಲ್ ವೈಟ್ ಆಗೈತೆ ಒಂದೇ ಫಿನಿಶಿಂಗ್ ಐತೆ ಹೌದು ಸರ್ ಕಲ್ಲು ನೋಡಿ ಸರ್ ಕಲ್ಲು ಯಾವ ಥರ ಕಲರ್ ಐತೆ ಕಲ್ಲು ಇದು ಇದೇ ಥರ ಕಲ್ಲು ಆಗ್ತಿದೆ ಸರ್ ಕಸ್ಟಮರ್ ಹೇಳಿದ್ರೆ ಯಾರು ಹೇಳಿದ್ರೆ ಇದೇ ಥರ ಇರುತ್ತೆ ಸರ್ ಕಲ್ಲು ತಂತಿ ನೋಡಿ ಸರ್ ತಂತಿ ಯಾವ ಥರ ಐತೆ 8 ಲೈನ್ ತಂತಿ ಹಾಕಿದ್ವಿ ಸರ್ ಇದಕ್ಕೂ 8 ಲೈನ್ ತಂತಿ ಆಮೇಲೆ 2 ಲೈನ್ ಇಂಟು ಹಾಕಿದ್ವಿ ಸರ್ ನೋಡಿ ಸರ್ ಇಂಟು ಮಾರ್ಕ್ ಹಾಕಿದ್ವಿ ಹೌದು ಸರ್ ನೋಡಿ ಸರ್ ಇಂಟು ಮಾರ್ಕ್ ಹಾಕಿದ್ವಿ ಒಳ್ಳೆ ಸ್ಟ್ರಾಂಗ್ ಐತೆ ಸರ್ ಆಮೇಲೆ ಸೇಫ್ಟಿ ಇರುತ್ತೆ ಸರ್ ಒಳಗಡೆ ದನ ಕುರಿ ಮೇಕೆ ಒಳಗಡೆ ಏನೂ ಹಾಕಾಗಲ್ಲ ಸರ್ ಫುಲ್ ಸ್ಟ್ರಾಂಗ್ ಇರುತ್ತೆ ಸರ್ ನೋಡಿ ಸರ್ ಯಾವ ಥರ ಐತೆ ನೋಡಿ ಸರ್ ಹಾಕಲ್ಲ ಸರ್ ಹಾಕಕ್ಕೆ ಬರಲ್ಲ ಸರ್ ಇಂಟು ನಾರ್ಮಲ್ ಆಗಿ ಬೇರೆ ಲೇಬರ್ಗೆ ಹೌದು ಸರ್ ನೋಡಿ ಸರ್ ನಮ್ಮ ಲೇಬರ್ ಯಾವ ಥರ ಮಾಡೋರೆ ಈ ಥರ ಬಂದು ಈ ಥರ ಮಾಡೋಷ್ಟರಲ್ಲಿ ಬೇರೆ ಲೇಬರ್ ಎಲ್ಲ ತಂತಿಯಲ್ಲಿ ಲೂಸ್ ಮಾಡಿ ಕೊಡ್ತಾರೆ ನೋಡಿ ಸರ್ ಈ ಥರ ಎಷ್ಟು ಚೆನ್ನಾಗೈತೆ ನಮ್ಮ ತಂತಿ ಸರ್ ಇದು 8 ಅಡಿ ಐತೆ ಸರ್ ಕಲ್ಲು ಒಳಗಡೆ 2 ಅಡಿ ಡೀಪ್ ಆಗೈತೆ ಸರ್ 6 ಅಡಿ ಮೇಲ್ಗಡೆ ಐತೆ ಸರ್ ಆಮೇಲೆ ಡಿಸ್ಟೆನ್ಸ್ ಬಂದು ಸರ್ 6 ಅಡಿ ಡಿಸ್ಟೆನ್ಸ್ ಐತೆ ಸರ್ ಇದು ಹೌದು ಸರ್ ಜಾಸ್ತಿ ಡಿಸ್ಟೆನ್ಸ್ ಆದರೂ ಸರ್ ಇದು ತಂತಿ ಲೂಸ್ ಬಿದ್ದು ಬಿಡುತ್ತೆ ಸರ್ 1-2-3 ತಿಂಗಳಿಗೆ 1 ವರ್ಷಕ್ಕಿಲ್ಲ ಇದು ಮಾಡಿ ಸರ್ 2 ವರ್ಷ 1 ವರ್ಷ ಆಗೈತೆ ಸರ್ ನೋಡಿ ಸರ್ ಯಾವ ಥರ ಐತೆ ಕೆಲಸ ಇವಾಗ ಮಾಡಿರೋ ಥರ ಐತೆ ಈ ಕೆಲಸ ನೋಡಿ ಸರ್ ಒಂದು ಸ್ವಲ್ಪ ಅಲ್ಲಾಡ್ತಲ್ಲ ಕಲ್ಲು ಹೌದು ಸರ್ ನೋಡಿ ಸರ್ ಕಲ್ಲು ನೀವೇ ನೋಡಿ ಸರ್ ಇಲ್ಲೂ 8 ಅಡಿ ಕಲ್ಗೆ 8 ಅಡಿ ಕಲ್ಲೇ ಕೊಟ್ಟಿದ್ದು ಸರ್ ಅದೇ ಕಲ್ಗೆ ನೋಡಿ ಸರ್ 8 ಅಡಿನೇ ಕೊಡ್ತೀವಿ ಸರ್ ಎಷ್ಟು ಅಡಿ ಕೆಲಸ ಮಾಡ್ತೀವಿ ಅಷ್ಟು ಅಡಿದೇ ಕೆಲಸ ಕೊಡ್ತೀವಿ ಸರ್ ನೋಡಿ ಸರ್ ಈ ಮೂಲೆ ಕಲ್ಲು ಹಿಂದಿಡಿ ಸರ್ ನೋಡಿ ಸರ್ ಇಲ್ಲಿ ಹಿಂದಿಡಿ ಸರ್ ಇಲ್ಲಿವರೆಗೂ ಫುಲ್ ಟೈಟ್ ಇರುತ್ತೆ ಸರ್ ಇದು ಅಷ್ಟೇ ಸರ್ ನೋಡಿ ಸರ್ 8 ಅಡಿ ಕಲ್ಲೇ ಸರ್ ಕಲ್ಲಿದು ನೋಡಿ ಸರ್ ಯಾವ ಥರ ಐತೆ ನೋಡಿ ಸರ್ ಇದು ಕಲ್ಲು ಇಲ್ಲಿ ಲಾಕ್ ಆಗೈತೆ ನೋಡಿ ಸರ್ ಇಲ್ಲಿ ಆ ಕಡೆ ಎಕರೆ ಕಲ್ಲು ಬಿದ್ದೋಗುತ್ತೆ ಸರ್ ನೋಡಿ ಸರ್ ಅದಕ್ಕೆ ನೋಡಿ ಸರ್ ನಮ್ಮ ಲೇಬರ್ ಯಾವ ಥರ ಮಾಡೋರು ಕೆಲಸ ಹೌದು ಸರ್ ಲಾಕ್ ಮಾಡಿದ್ವಿ ಸರ್ ಆ ಥರ ಮಾಡಿಲ್ಲ ಅಂದ್ರೆ ಕಲ್ಲು ಬಿದ್ದೋಗ್ಬಿಡುತ್ತೆ ಸರ್ ನಮ್ಮ ಲೇಬರ್ ಅದೇ ಥರ ಕೆಲಸ ಮಾಡ್ತಾರೆ ಸರ್ ನೋಡಿ ಸರ್ ಎಷ್ಟು ದಪ್ಪ ಐತೆ ಥಿಕ್ನೆಸ್ ನೋಡಿ ಸರ್ ಕಲ್ಲು ಯಾವ ಥರ ಇದೆ ನೋಡಿ ಸರ್ ಇಲ್ಲಿ ಗೇಟ್ ಇರೋದ್ರಿಂದ ಸರ್ ನೋಡಿ ಸರ್ ಡಬಲ್ ಕಲ್ ಕೊಟ್ಟಿದ್ದೀವಿ ಸರ್ ಆ ಕಡೆನೂ ಡಬಲ್ ಕೊಡ್ತೀವಿ ಈ ಕಡೆ ಡಬಲ್ ಕಲ್ ಕೊಡ್ತೀವಿ ಸರ್ ಆಮೇಲೆ ಈ ಥರ ಗ್ರಿಫ್ ಕಲ್ಲು ಕೊಡ್ತೀವಿ ಸರ್ ಹೌದು ಸರ್ ಗೇಟ್ಗೆ ಸಪೋರ್ಟು ಕಲ್ಲು ಕೊಡ್ತೀವಿ ಸರ್ ಆಮೇಲೆ ಮೇನ್ ಇದು ಸರ್ ಡಬಲ್ ಕಲ್ ಕೊಡಲೇಬೇಕು ಸರ್ ಡಬಲ್ ಕಲ್ ಕೊಡಿದವ್ರು ಲೈಫೇ ಇರಲ್ಲ ಸರ್ ಕಲ್ಲಿಗೆ ಕೆಲಸ ಮಾಡಿಸಿ ಪ್ರಯೋಜನ ಇರಲ್ಲ ಸರ್ ನೋಡಿ ಸರ್ ಯಾವ ಥರ ಐತೆ ಕಲ್ಲು ಒಂದು ಕಲ್ಲು ಕಟ್ಟಾರೆ ಇನ್ನೊಂದು ಕಲ್ಲು ಇರುತ್ತೆ ಸರ್ ಕಲ್ಲರ್ ಸುಲಭ ಕಟ್ಟಾಗೋದಿಲ್ಲ ಕಲ್ಲು ಕ್ವಾಲಿಟಿ ಚೆನ್ನಾಗೈತೆ ಅಂದರೆ ಸ್ವಲ್ಪ ಕಲ್ಲು ಚೆನ್ನಾಗಿರಲಿ ಅಂತ ಆಗ್ತೀವಿ ಸರ್ ಡಬಲ್ ಕಲ್ಲು ಸರ್ ಇದು ನಮ್ಮ ತಂದೆಯವ್ರು ಸರ್ 30-35 ವರ್ಷದಿಂದ ಮಾಡ್ತಾರೆ ಸರ್ ನಮ್ಮ ತಂದೆಯವ್ರ ಜೊತೆ ನಾನು ಮಾಡ್ತಾ ಇದ್ದೀನಿ ಸರ್ ಇವಾಗ ಹೌದು ಸರ್ ನಾವೇ ಫಸ್ಟ್ ಸರ್ ಈ ಕೆಲಸ ಜಾಸ್ತಿ ಮಾಡ್ತಿದ್ದು ಸರ್ ಅದು ನಾವು 1000 ಎಕರೆ ಮಾಡಿದ್ವಿ ಸರ್ ಕೆಲಸಗಳು ಹೌದು ಸರ್ 1000 ಎಕರೆ ಮಾಡಿದ್ವಿ ಕೆಲಸಗಳು ಅಷ್ಟೇ ಸರ್ 100 ಕೆಲಸಗಳು ಮಾಡಿದ್ದೀವಿ ಇದು ಕಾರ್ನರ್ ಕಲ್ಲು ಸರ್ ಮೂಲೆ ಕಲ್ಲು ನೋಡಿ ಸರ್ ಡಬಲ್ ಕಲ್ ಕೊಟ್ಟೆ ಕೊಡ್ತೀವಿ ಸರ್ ಯಾವುದೇ ಮೂಲೆಯಲ್ಲಿ ಯಾವುದೇ ಕಾರ್ನರ್ ಸರ್ ಮೂಲೆ ಕಲ್ ಕೊಟ್ಟೆ ಕೊಡ್ತೀವಿ ಸರ್ ಮೂಲೆ ಕಲ್ ಕೊಡೋದ್ರಿಂದ ಫುಲ್ ಲೈಫ್ ಇರುತ್ತೆ ಸರ್ ಫುಲ್ ಬೆನಿಫಿಟ್ ಇದೆ ಸರ್ ಇಲ್ಲ ಸರ್ ಆ ಕಡೆನೂ ಹೇಳಿಲ್ಲ ಈ ಕಡೆನೂ ಹೇಳಿಲ್ಲ ಸರ್ ಫುಲ್ ಸೇಫ್ಟಿ ಇರುತ್ತೆ ಸರ್ ಕಲ್ಲು ಕೊಡೋದ್ರಿಂದ ಫುಲ್ ಲೈಫ್ ಇರುತ್ತೆ ಸರ್ ತಂತಿ ಜೋಗ್ ಬೀಳಲ್ಲ ಆಮೇಲೆ ಮೂಲೆ ಕಾರ್ನರು ಒಂದು ಕಲ್ಲು ಕಟ್ಟಾರು ಇನ್ನೊಂದು ಕಲ್ಲು ಕಟ್ಟಾಗಲ್ಲ ಕಲ್ಲು ಲೈಫ್ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಸರ್ ಕೊಡ್ತೀವಿ ಸರ್ ಇದು ಪೇಂಟ್ ಒಂದೇ ಕಲರ್ ಹೊಡಿದ್ವಿ ನೋಡಿ ಸರ್ ಹೌದು ಸರ್ ಪೇಂಟ್ ಕಸ್ಟಮರ್ ಸರ್ ಕಲರ್ ಚೆನ್ನಾಗಿರುತ್ತೆ ಸರ್ ತೋಟನೂ ಚೆನ್ನಾಗಿ ಕಾಣಿಸುತ್ತೆ ಅದು ನೋಡೋಕೆ ಚೆನ್ನಾಗಿರುತ್ತೆ ಸರ್ ಇದು 30-40 ವರ್ಷ ಬರುತ್ತೆ ಸರ್ ತಂತಿ ಹೌದು ಸರ್ ಸ್ಟ್ರಾಂಗ್ ಆಗಿರುತ್ತೆ ನಮ್ಮ ಕೆಲಸನೂ ಅಷ್ಟೇ ಕಲ್ಲು ಬಂದು ಸರ್ ಲೈಫ್ ಟೈಮ್ ಸರ್ ಕಲ್ಲು ಯಾವುದೇ ಕಾರಣಕ್ಕೆ ಏನೂ ಆಗಲ್ಲ ಸರ್ ಲೈಫ್ ಟೈಮ್ ಬರುತ್ತೆ ಸರ್ ಕಲ್ಲು ನಾವು ಕೋಲಾರದಿಂದ ತರ್ತೀವಿ ಸರ್ ಈ ಕಲ್ಲೆಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್ ತಂತಿ ಇದು ಟಾಟಾ ತಂತಿ ಸರ್ ಇದುವೆ ಜಿಂಕ್ ಕೋಟೆಡ್ ಆಯಿಲ್ ಮಿಕ್ಸ್ ಕಲರ್ ನೋಡಿ ಸರ್ ಯಾವ ಥರ ಐತೆ ಸರ್ ಇದು 10 ಗೇಜ್ ಸರ್ 100 GSM ಸರ್ ಇದು ಅದೇ ನಾವು ಜಮೀನು ನೋಡ್ತೀವಿ ಸರ್ ಜಮೀನು ಒಂದ್ಸಲ ಇನ್ಸ್ಪೆಕ್ಷನ್ ಮಾಡ್ತೀವಿ ಟೇಪ್ ಇಟ್ಟು ಕೊಳತೆ ಮಾಡ್ತೀವಿ ಇಷ್ಟೈತೆ ಅಂತ ನೋಡ್ಬಿಟ್ಟು ಸರ್ ಎಷ್ಟು ಕಲ್ಲು ಬೇಕಾಗುತ್ತೆ ಅಂತ ನೋಡ್ಬಿಟ್ಟು ಇಷ್ಟೇ ಕಲ್ಲು ತರ್ಸ್ಕೊಂತೀವಿ ಸರ್ ಕಸ್ಟಮರ್ಗೆ ಹೇಳ್ತೀವಿ ಸರ್ ಇಷ್ಟು ಕಲ್ಲು ಬೇಕು ಇಷ್ಟು ತಂತಿ ಬೇಕಾಗುತ್ತೆ ಇಷ್ಟೇ ದಿನ ಕೆಲಸ ಮುಗಿಸ್ತೀವಿ ಅಂತ ಹೇಳ್ತೀವಿ ಸರ್ ಕಲ್ಲು ಒಂದು ದಿನ ತೆಗಿಸ್ತೀವಿ ಸರ್ ಕಲ್ಲಾದಮೇಲೆ ಮರಣೆಗೆ ಲೇಬರ್ ಬಿಡ್ತೀವಿ ಸರ್ ಒಂದು ದಿನಕ್ಕೆ ಅದು ಸರ್ ಇದು ಕಲ್ಲಕ್ಕೆ ಸರ್ ಕಲ್ಲು ತಂತಿ ಲೇಬರು ಟ್ರಾನ್ಸ್ಪೋರ್ಟ್ ಚಾರ್ಜ್ ಊಟನ ಅಷ್ಟೇ ನೀವು ಎಲ್ಲ ನಮ್ಮದೇ ಇರುತ್ತೆ ಸರ್ ಕಲ್ಲು ಚಾರ್ಜ್ ಮಾಡ್ತೀವಿ ಸರ್ ಕಲ್ಗೆ ಇಷ್ಟು ಅಂತ ಅಮೌಂಟ್ ಚಾರ್ಜ್ ಮಾಡ್ತೀವಿ ಸರ್ ಇದು 6 ಇಂಚ್ ಅಗಲ ಐತೆ ಸರ್ ಇದು ನೋಡಿ ಸರ್ ಕಲ್ಲು 6 ಇಂಚ್ ಅಗಲ ಐತೆ ಸರ್ 4 ಇಂಚ್ ದಪ್ಪ ಐತೆ ಸರ್ ನೋಡಿ ಸರ್ ಕಲ್ಲು ಯಾವ ಥರ ಐತೆ ಒಂದೇ ಫಿನಿಶಿಂಗ್ ಐತೆ ಸರ್
ಸಣ್ಣ ತಾಳ್ದಪ್ಪ ತುದಿ ಸಣ್ಣ ಅಂತ ಏನಿಲ್ಲ ಸರ್, ಒಂದೇ ಫಿನಿಶಿಂಗ್ ಐತೆ ನೋಡಿ ಸರ್. ಖಂಡಿತ ಮಾಡ್ಕೊಡ್ತೀವಿ, ಎಲ್ಲಿ ಬೇಕಾದ್ರೂ ಮಾಡ್ತೀವಿ ಸರ್. ನಾವು ಮಾತಾಡಲ್ಲ ಸರ್, ನಮ್ಮ ಕೆಲಸ ಮಾತಾಡುತ್ತೆ. ಹೌದು ಸರ್, ನಮ್ಮ ಕೆಲಸನ ಮಾತಾಡುತ್ತೆ. ನೋಡಿ ಸರ್ ಯಾವ ಥರ ಐತೆ. ರೋಡ್ ಸೈಡ್ ಇರೋದ್ರಿಂದ ಸರ್ ಎಷ್ಟೋ ಜನ ಈ ಕೆಲಸ ಯಾರಪ್ಪ ಮಾಡಿರೋದು ಅಂತ ಸರ್ ಕೆಲಸ ಕೊಟ್ಟವ್ರು ಸರ್. ಈ ಕೆಲಸ ನೋಡ್ಬಿಟ್ಟೆ. ಹೌದು ಸರ್, ಕೆಲಸಗಳು ನೋಡ್ಬಿಟ್ಟೆ ನಮ್ಗೆ ಎಷ್ಟೋ ಜನ ಕೆಲಸಗಳು ಕೊಟ್ಟವ್ರೆ ಸರ್. ಇದು ಮೆಸ್ ವರ್ಕ್ ಅಂತ ಮಾಡ್ತೀವಿ ಸರ್, ಮೆಸ್ ವರ್ಕ್. ಹೌದು, ಒಂದು ಕುರಿ ಕೋಳಿ ಒಳಗಡೆ ಹೋಗೋಕ್ಕಾಗಲ್ಲ ಸರ್. ನೋಡಿ ಸರ್ ಎಷ್ಟು ಚೆನ್ನಾಗೈತೆ. ಹೌದು ಸರ್, ಜಬರ್ದಸ್ತ್ ಆಗಿರುತ್ತೆ. ಆಮೇಲೆ ಈ ಥರ 3 ಲೈನ್ ತಂತಿ ಎಳಿತಾರೆ ಸರ್ ಮೆಸ್ಗೆ. ಕೆಳಗಡೆ ಒಂದು, ಮಧ್ಯ ಒಂದು. ಇದು ಫಸ್ಟ್ ಸಪೋರ್ಟ್ ಇದು. ಹೌದು ಸರ್, ಕೆಳಗಡೆ ಈ ಮೆಸ್ಸು ಬಿಗೆ ಸಪೋರ್ಟ್ ಇರಲಿ ಅಂತ ಕೆಳಗಡೆ ಒಂದು, ಮಧ್ಯ ಒಂದು, ಮೇಲ್ಗಡೆ ಒಂದು, ಟಾಪ್ ಎಲ್ಲ ಕೊಡ್ತಾರೆ ನೋಡಿ ಸರ್. ಮೆಸ್ ನೋಡಿ ಸರ್, ಒಂದು ಸ್ವಲ್ಪ ನೋಡಲ್ಲ. ಹೌದು ಸರ್, ನೋಡಿ. ಹೌದು ಸರ್, ಫುಲ್ ಸ್ಟ್ರಾಂಗ್ ಇರುತ್ತೆ ಸರ್. ಇದು ಮೆಸ್ ಬಂದು ಸರ್ 10 ಗೇಜು 100 GSM ಸರ್. 40ರಿಂದ 50 ವರ್ಷ ಬಾಳಿಕೆ ಬರುತ್ತೆ ಸರ್ ಮೆಸ್ಸು. ಕಲ್ ಟಾಪು ಒಂದೇ ಲೆವೆಲ್ ಆಗೈತೆ ನೋಡಿ ಸರ್. ಇದು ಯಾವ ಥರ ಐತೆ ನಮ್ಮ ಟಾಪ್ ಕೆಲಸ ನೋಡಿ ಸರ್. 2 ಕೈಲಿ ಅಲ್ಲಾಡಿಸ್ತೀನಿ ನೋಡಿ ಸರ್, ಒಂಚೂರು ಅಲ್ಲಾಡ ಶೇಕ್ ಆಗೋದಿಲ್ಲ ಸರ್. ನೋಡಿ ಸರ್, ಫುಲ್ ನೋಡಿ ಸರ್. ಇದೊಂದು ಕಲ್ ಅಂತ ನೋಡಿ ಸರ್. ಸರ್ ಲೆನ್ಸ್ ಸರ್ 5 ಅಡಿ ಸರ್. ಜಾಸ್ತಿ ಲಾಂಗ್ ಹಾಕಿಡ್ರು ಸರ್ ಅಲ್ಲೂ ತಂತಿ ಅಲ್ಲಾಡುತ್ತೆ ಸರ್. ಜಾಸ್ತಿ ಲಾಂಗ್ ಹಾಕಿದ್ರು ಹತ್ರನೇ ಇರಬೇಕು. ಆಮೇಲೆ ತಂತಿ ಎಲ್ಲ ಜೋಲಾಡ್ತದೆ. ಹತ್ರ ಇದ್ದಷ್ಟು ಕೆಲಸ ಫುಲ್ಲು ನೀಟಾಗಿರುತ್ತೆ ಸರ್. ಸಪೋರ್ಟಿಂಗ್ ಕೊಡಲೇಬೇಕು ಸರ್. ಸಪೋರ್ಟಿಂಗ್ ಕೊಡದವ್ರೆ ಕಲ್ಲಲ್ಲಾಡಿ ಕಲ್ಲು ಎಲ್ಲ ಜೋಗ್ಬಿಡುತ್ತೆ. ಆಮೇಲೆ ತಂತಿನೂ ಲೂಸ್ ಬರುತ್ತೆ ಸರ್. ಕಲ್ಲು ಈ ಸಪೋರ್ಟಿಂಗ್ ಕಲ್ಲ ಲೈಫ್ ಸರ್. ಇದಕ್ಕೆ ಮೈನ್ ಇದೆ ಸರ್, ಈ ಕೆಲಸಕ್ಕೆ ಮೈನ್ ಸಪೋರ್ಟಿಂಗ್ ಕಲ್ ಸರ್. ನೋಡಿ ಸರ್, ಇಲ್ಲಿ ಇಳಿಜಾರು ಜಮೀನು ಅಂದರೆ ಪಾತಿ ಇರೋದ್ರಿಂದ ಸರ್ ಇಲ್ಲಿ ಡಬಲ್ ಕಲ್ಲು ನೆಟ್ಟಿದ್ವಿ ನೋಡಿ ಸರ್. ಡಬಲ್ ಕಲ್ಲು ಮತ್ತು ಒದೆ ಕಲ್ಲು ಕೊಟ್ಟಿದ್ದೀವಿ ನೋಡಿ ಸರ್. ಆ ಕಡೆ ಈ ಕಡೆ ಕಲ್ಲು ಅಲ್ಲಾಡದಿರಲಿ, ತಂತಿ ಅಲ್ಲಾಡದಿರಲಿ, ಫುಲ್ ಟೈಟ್ ಇರುತ್ತೆ, ಲೂಸ್ ಆಗಬಾರ್ದು ಅಂತ ಸರ್ ಡಬಲ್ ಕಲ್ಲು ಕೊಟ್ಟಿದ್ವಿ. ಈ ಥರ ಯಾರು ಮಾಡಲ್ಲ ಸರ್. ಈ ಥರ ಡಬಲ್ ಕಲ್ಲು ಕೊಟ್ಟು ಆಮೇಲೆ ಡಬಲ್ ಕಲ್ಲು ನೆಟ್ಟು ಈ ಥರ ಕೆಲಸ ಯಾರು ಮಾಡಲ್ಲ ಸರ್. ನಮ್ಮ ಲೇಬರು ಅಷ್ಟೇ ಸರ್, ಕೆಲಸ ಚೆನ್ನಾಗಿ ಮಾಡ್ತಾರೆ ನೋಡಿ ಸರ್. ಯಾವ ಥರ ಐತೆ, ಒಂದೇ ನೇರವಾಗಿ ಒಂದೇ ಫಿನಿಶಿಂಗ್ ಆಗಿ ಸರ್. 6 ಎಕರೆ ಫಿನಿಶಿಂಗ್ ಮಾಡೋದು ಸರ್ 4 ದಿನ ಅಷ್ಟೇ ಸರ್. ಸರ್ ಇಲ್ಲ ಸರ್, ನಾವು ಕಲ್ಲೆಕ್ಕ ಮಾಡ್ತೀವಿ ಸರ್. ಕಲ್ಲೆಕ್ಕ ಎಷ್ಟು ಕಲ್ಲು ಬೀಳುತ್ತೆ ಅಷ್ಟು ಕಲ್ಲೆಕ್ಕ ಸರ್. ಕಲ್ಲು, ಲೇಬರು, ತಂತಿ, ಮೆಶ್ಶು, ಎನಿವನ್ ಮೆಟೀರಿಯಲ್ ಚಾರ್ಜ್, ಊಟ ನಾಷ್ಟ, ಲೇಬರ್ ಚಾರ್ಜು, ಟ್ರಾನ್ಸ್ಪೋರ್ಟ್ ಚಾರ್ಜ್, ಎನಿವನ್ ಎಲ್ಲ ನಮ್ಮದೇ ಇರುತ್ತೆ ಸರ್. ಒಂದು ಕಲ್ಗೆ ಇಷ್ಟು ಅಂತ ಚಾರ್ಜ್ ಮಾಡ್ತೀವಿ ಸರ್. 6 ಇಂಚ್ ಅಗಲ ಐತೆ ಸರ್. 6 ಇಂಚ್ ಅಗಲ, 6 ಇಂಚ್ ಅಗಲ, 4 ಇಂಚ್ ದಪ್ಪ ಐತೆ ಸರ್. ಸೊ ಇಲ್ಲಿ ಟಾಪಲ್ಲಿ ಹಿಂಗೆ ಕ್ಲೋಸ್ ಮಾಡಿ. ಹೌದು ಸರ್, ಕ್ಲೋಸ್ ಮಾಡ್ತೀವಿ ಸರ್. ಇವರು ಕ್ಲೋಸ್ ಆಗಿರೋ ಅಂತ ಕೇಳಿದ್ರು ಸರ್. ಇವರು ಕಸ್ಟಮರ್ ಸರ್ ನಮ್ಮ ಕ್ಲೋಸ್ ಮಾಡೋದಿರೋಂದ್ರು. ಆಮೇಲೆ ಚೂಪಾಗಿರೋದು ಬರುತ್ತೆ ಸರ್. ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರ ಹಾಕ್ತೀವಿ ಸರ್ ನಾವು. ಚೂಪಾಗಿದ್ರು ಬಿಡ್ತೀರಾ? ಹೌದು ಸರ್, ಚೂಪಾಗಿರೋದು ಕಸ್ಟಮರ್ ಕೇಳಿದ್ರೆ ಚೂಪಾಗಿರೋದು ಹಾಕ್ತೀವಿ ಸರ್. ಸ್ವಲ್ಪ ಇನ್ನೂ ಸೇಫ್ಟಿ. ಕಸ್ಟಮರ್ನ ಫಸ್ಟ್ ಫೋಟೋ ತೋರಿಸಿ ಸರ್. ಎಲ್ಲ ಫೋಟೋ ಈ ಥರ ಐತೆ ಈ ಥರ ಅಂತ ತೋರಿಸ್ತೀವಿ ಸರ್. ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರ ನಾವು ಹಾಕ್ಕೊಡ್ತೀವಿ ಸರ್. ಅಂದರೆ ಫಸ್ಟ್ ಡಿಸೈನ್ ಎಲ್ಲ ಫೋಟೋ. ಹೌದು, ಡಿಸೈನ್ ಎಲ್ಲ ತೋರಿಸ್ತೀವಿ ನಾವು ಕಸ್ಟಮರ್ಗೆ. ಅವ್ರ ಸ್ಪಾಟ್ ಇನ್ಫೆಕ್ಷನ್ ಮಾಡ್ತೀವಿ. ಅವ್ರಿಗೆ ಈ ಥರ ಐತೆ, ಇಷ್ಟೇ ಖರ್ಚಾಗುತ್ತೆ ಎಲ್ಲ ಕಸ್ಟಮರ್ಗೆ ಹೇಳ್ತೀವಿ ಸರ್. ಆ ಕಸ್ಟಮರ್ ಯಾವ ಥರ ಹೇಳ್ತಾರೆ ನಾವು ಆ ಥರ ಕೆಲಸ ಮಾಡ್ಕೊಡ್ತೀವಿ ಸರ್. ನೋಡಿ ಸರ್, ಇದು 6 ಎಕರೆ ಜಮೀನಿಗೆ ಫುಲ್ ಈ ಕಡೆ ಲೈನ್ ಫುಲ್ ಮಿಸ್ ಹಾಕಿದ್ವಿ ಸರ್. ಆಮೇಲೆ ಈ ಕಡೆ ರೋಡ್ ಸೈಡ್ ಇರೋದ್ರಿಂದ ಸರ್ ಸ್ಲ್ಯಾಬ್ ಕಾಂಪೌಂಡ್ ಮಾಡಕ್ಕೆ ಹೇಳಿದ್ರು ಸರ್. ಸ್ಲ್ಯಾಬ್ ಕಾಂಪೌಂಡ್ ಮಾಡ್ತೀವಿ ಸರ್ ನಾವೇ. ನೋಡಿ ಸರ್, ಹೌದು ಸರ್, ಈ ಕಡೆ ನೋಡಿ ಸರ್ ಸ್ಲ್ಯಾಬ್ ಕಾಂಪೌಂಡ್. ಸ್ಲ್ಯಾಬ್ ಅಂದರೆ ಸರ್ ಇದು ಸರ್ 5 ಅಡಿಯಿಂದ 12 ಅಡಿ 15 ಅಡಿ ತನಕ ಮಾಡ್ತೀವಿ ಸರ್. ಹೌದು ಸರ್. ತುಂಬಾ ಹೈಟ್ ಬರುತ್ತೆ. ಹೌದು ಸರ್, ಹೈಟ್ ಬರುತ್ತೆ ಸರ್. ಇದು ಸರ್ ಇವಾಗ 8 ಅಡಿ ಐತೆ ಸರ್. 8 ಅಡಿ ಹೇಳಿದ್ರು ಸರ್. ಇದು ಕಸ್ಟಮರ್ ಆ ಥರ 8 ಅಡಿ ಮಾಡಿದ್ವಿ ಸರ್. ಸರ್ ಇದು ಸಿಮೆಂಟಿಂದ ಮಾಡೋದು ಸರ್. ಹೆವಿ ಗೇಜ್ ರಾಡಿ ಹಾಕ್ಬಿಟ್ಟು ಸರ್ ಒಳಗಡೆ. ಒಬ್ಬೊಬ್ಬರು ಸಣ್ಣದಾಗ್ತಾರೆ ಸರ್. ನಮ್ದು ಹೆವಿ ಗೇಜ್ ರಾಡ್ ಹಾಕ್ಬಿಟ್ಟು ಸರ್ ಮಾಡ್ತೀವಿ ಸರ್ ಸ್ಲ್ಯಾಬ್. ಈ ಕಡೆ ರೋಡ್ ಇರೋದ್ರಿಂದ ಸರ್ ಈ ಕಡೆ ಹಾಕ್ಸಿರೋ ಸರ್ ಇದು ಫಿನ್ಸ್. ಹೌದು ಸರ್, ರೋಡ್ ಫ್ರಂಟ್ ಇರಲಿ, ಚೆನ್ನಾಗಿರಲಿ ಸರ್. ಇದು ಸರ್ ರೋಡ್ ಸೈಡ್ ಇರೋದ್ರಿಂದ ಸರ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಸರ್. ಒಳಗಡೆ ಯಾವುದೇ ಏನೇ ಕೆಲಸ ಮಾಡ್ತಿರೋ ಕಾಣಿಸಲ್ಲ ಸರ್. ಜಾಗ ಚೆನ್ನಾಗಿರುತ್ತೆ ಸರ್. ಸ್ವಲ್ಪ ಪ್ರೈವಸಿ ಇರುತ್ತೆ. ಹೌದು ಸರ್, ಪ್ರೈವಸಿ ಇರುತ್ತೆ. ನೋಡಿ ಸರ್ ಕೆಲಸ ಹೆಂಗೈತೆ. ಗುದ್ರು ಏನೂ ಅಲ್ಲಾಡಲ್ಲ ಸರ್. ಇವು ಕೆಲಸ ಮಾಡಿ ಸರ್ ಒಂದರ 4 ಕೆಲಸ ಕೊಟ್ಟಾರೆ ಸರ್. ಇದೇ ಊರಿಂದ 4-5 ಕೆಲಸ ಕೊಟ್ಟಾರೆ ಸರ್. ಸರ್ ಇದು ಅಡಿ ಲೆಕ್ಕ ಚಾರ್ಜ್ ಮಾಡಿ ಸರ್. ಅಡಿ ಚಾರ್ಜ್ ಮಾಡ್ತೀವಿ ಸರ್. ಸರ್ ಇಲ್ಲ ಸರ್, ಬೇರೆ ಬೇರೆ ಡಿಸೈನ್ ಎಲ್ಲ ಐತೆ ಸರ್. ಕಸ್ಟಮರ್ ಫೋಟೋಗಳು ತೋರಿಸ್ತೀವಿ ಸರ್. ಕಸ್ಟಮರ್ ಯಾವ ಥರ ಡಿಸೈನ್ ಕೇಳ್ತಾರೆ ಆ ಥರ ಮಾಡ್ತೀವಿ ಸರ್. ಹೌದು, ಕಲರು ಅಷ್ಟೇ ಸರ್. ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ತೀವಿ ಸರ್. ಸರ್ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರ್ ಕಾಲ್ ಮಾಡಿ. ನಾವು ಒಂದ್ಸಲಿ ಪಿಕ್ ಮಾಡಿದವ್ರು ಇನ್ನೊಂದ್ಸಲಿ ನಾವೇ ಬ್ಯಾಕ್ ರಿಟರ್ನ್ ಕಾಲ್ ಮಾಡ್ತೀವಿ ಸರ್. ನಿಮ್ಮ ಜಮೀನು ಕಾಲಲ್ಲೇ ಪಿಕ್ ಮಾಡಿಬಿಟ್ಟು ನಿಮ್ಮ ಲೊಕೇಶನ್ ಶೇರ್ ಮಾಡ್ಕೊತೀವಿ. ನಮ್ಮ ಲೊಕೇಶನ್ ಹತ್ರ ಬಂದು ನಿಮ್ಮ ಜಾಗ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಎಷ್ಟು ಬಜೆಟ್ ಆಗುತ್ತೆ, ಎಷ್ಟು ಅಮೌಂಟ್ ಆಗುತ್ತೆ ಅಂತೆಲ್ಲ ಕೊಟೇಶನ್ ಕೊಟ್ಟು ತಿರ್ಗಾ ನಿಮ್ಗೆ ಯಾವ್ಯಾವ ಡಿಸೈನ್ ಬೇಕು, ಯಾವ್ಯಾವ ಥರ ಬೇಕು ಅಂತ ಫೋಟೋ ತೋರಿಸ್ತೀವಿ ಸರ್. ನೀವು ಯಾವ ಥರ ಹೇಳ್ತಾರೆ ಕಸ್ಟಮರ್ ಸರ್ ಆ ಥರ ವರ್ಕ್ ಮಾಡಿದ್ವಿ ಸರ್. ಒಂದು ದಿನ ಬಿಟ್ಟು ಇನ್ನೊಂದು ದಿನಕ್ಕೆ ಕಸ್ಟಮರ್ ಓಕೆ ಅಡ್ವಾನ್ಸ್ ಮಾಡ್ತಂದ್ರೆ ಸರ್ ಬೆಳಗ್ಗೆನೇ ಬಂದು ಸರ್ ಕಲ್ಲು ಲೋಡ್ ಅನ್ಲೋಡ್ ಮಾಡ್ತೀವಿ ಸರ್. ಕಲ್ಲು ಅನ್ಲೋಡ್ ಮಾಡಿ ಸರ್ ಇನ್ನು ಕೆಲಸ ಹಂಗೆ ಸ್ಟಾರ್ಟ್ ಮಾಡ್ತೀವಿ ಸರ್.